ಸದ್ಯಕ್ಕೆ ರಾಜ್ಯದಲ್ಲಿ ನೂತನ ರಾಜ್ಯಾಧ್ಯಕ್ಷರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರಾಗಲಿದ್ದಾರೆ ಅನ್ನೋ ಕುತೂಹಲವಾದಂತಹ ಪ್ರಶ್ನೆ ಹರಿದಾಡ್ತಾ ಇರುವಂಥದ್ದು. ಇನ್ನು ಇತ್ತ 6 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರನ್ನ ಬಿಜೆಪಿ ಈಗಾಗಲೇ ನೇಮಕವನ್ನ ಮಾಡಿದೆ. ಬಹುತೇಕ ಎಲ್ಲಾ ಕಡೆ ಹೊಸಬರಿಗೇನೆ ಬಿಜೆಪಿ ಮಣೆ ಹಾಕಿರುವಂಥದ್ದು. ಒಂದೊಂದೇ ರಾಜ್ಯದ ಅಧ್ಯಕ್ಷರ ಘೋಷಣೆ ಆಗ್ತಾ ಇದೆ. ಪುದುಚೇರಿ, ತೆಲಂಗಾಣ, ಮಿಜೋರಾಂ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕ ಆಗಿರುವಂಥದ್ದು. ಆದರೆ ಇತ್ತ BY ವಿಜಯೇಂದ್ರ ಭವಿಷ್ಯ ಇನ್ನೂ ಕೂಡ ನಿಗೂಢವಾಗಿದೆ. BY ವಿಜಯೇಂದ್ರ ಬದಲಾಗ್ತಾರಾ, ನೂತನ ರಾಜ್ಯಾಧ್ಯಕ್ಷರಾಗ್ತಾರಾ ಅಥವಾ ವಿಜಯೇಂದ್ರನೇ ಕಂಟಿನ್ಯೂ ಆಗ್ತಾರಾ, ಮುಂದುವರಿಯುತ್ತಾರಾ ಅನ್ನೋ ಸಾಲು ಪ್ರಶ್ನೆಗಳು ಈಗ ಮೂಡಿ ಬರ್ತಾ ಇರುವಂಥದ್ದು. ಇತ್ತ ಒಂದೊಂದೇ ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರನ್ನ ಬಿಜೆಪಿ ನೇಮಕ ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಒಂದು ಗಮನಿಸಬೇಕಾಗಿರುವಂತಹ ಅಂಶ ಏನಪ್ಪಾ ಅಂದ್ರೆ, ಬಹುತೇಕ ಎಲ್ಲಾ ಕಡೆ ಹೊಸಬರಿಗೇನೆ ಚಾನ್ಸ್ ಅನ್ನ ಕೊಟ್ಟಿರುವಂಥದ್ದು ಹೈಕಮಾಂಡ್. ಸೊ ಹೀಗಾಗಿ ಹಾಗಿದ್ರೆ ರಾಜ್ಯದ ರಾಜ್ಯಾಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರ ಕೂಡ ಬದಲಾಗ್ತಾರಾ? ಹೊಸಬರಿಗೇನಾದ್ರೂ ಚಾನ್ಸ್ ಸಿಗುತ್ತಾ? ಹೊಸಬ್ರಿಗೆ ಕೊಡೋದಕ್ಕಾಗೋದಿಲ್ಲ, ಇರೋರಲ್ಲೇ ಕೊಡಬೇಕಾಗುತ್ತೆ. ಹಾಗಾದ್ರೆ ಯಾರಿಗೆ ಕೊಡೋದಕ್ಕೆ ಆಗುತ್ತೆ, ಯಾರಿಗೆ ಕೊಡ್ತಾರೆ, ಅಥವಾ BY ವಿಜಯೇಂದ್ರನೇ ಮುಂದುವರಿತಾರಾ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಒಂದು ಕಡೆ ಈ ವಾರವೇ ರಾಜ್ಯಾಧ್ಯಕ್ಷರ ಆಯ್ಕೆ ಬಹುತೇಕ ಫೈನಲ್ ಆಗಲಿದೆ ಅನ್ನೋದ್ರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ಹೀಗಾಗಿ ರಾಜ್ಯ ಬಿಜೆಪಿಗೆ ಯಾರಾಗಲಿದ್ದಾರೆ ಹೊಸ ಸಾರಥಿ? BY ವಿಜಯೇಂದ್ರ ಅವರೇ ಮುಂದುವರಿಯುತ್ತಾರಾ? ಹೊಸಬರಿಗೆ ಮಣೆ ಹಾಕುತ್ತಾ ಬಿಜೆಪಿ ಹೈಕಮಾಂಡ್ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡಿ ಬರ್ತಿರುವಂಥದ್ದು. ಇನ್ನು ಪ್ರಕ್ರಿಯೆಗೆ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಬರಲಿದ್ದಾರೆ ಅನ್ನೋದ್ರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ಶೀಘ್ರದಲ್ಲೇ ಅಧ್ಯಕ್ಷರ ಹೆಸರು ಘೋಷಣೆ ಆಗಲಿದೆಯಾ, ಯಾರಾಗಲಿದ್ದಾರೆ ಅನ್ನೋದ್ರ ಬಗ್ಗೆ ನಾಯಕರಲ್ಲೂ ಕೂಡ ಢವಢವ ಶುರುವಾಗಿರುವಂಥದ್ದು. ನೋಡಿ, ರಾಜ್ಯ ಬಿಜೆಪಿ ಅಂತ ಬಂದ ತಕ್ಷಣ ಈಗಾಗಲೇ ಬಣಗಳಾಗಿ ಮಾರ್ಪಟ್ಟಿದೆ. ರೆಬಲ್ಸ್ ಟೀಮ್ ಒಂದು ಕಡೆ, BY ವಿಜಯೇಂದ್ರ ಬಣ ಮತ್ತೊಂದು ಕಡೆ, ವಿಪಕ್ಷ ನಾಯಕ ಅಶೋಕ್ ಬಣ ಒಂದು ಕಡೆ. ಸೊ ಹೀಗಾಗಿ ಬಿಜೆಪಿ ನಾಯಕರಲ್ಲೇ ಒಂದು ರೀತಿ ಸಮನ್ವಯತೆ ಇಲ್ಲ. ಸೊ ಹೀಗಾಗಿ ಯಾರಾಗ್ತಾರೆ? ರೆಬೆಲ್ಸ್ ನಾಯಕರು ಬದಲಾಗಲೇಬೇಕು, BY ವಿಜಯೇಂದ್ರ ಮುಂದುವರಿಯೋ ಮಾತೇ ಇಲ್ಲ, ಮುಂದುವರಿಬಾರ್ದು ಅವರು ಅಂತ ಬೀಗಿಪಟ್ಟನ್ನ ಹಿಡಿದಿದ್ದಾರೆ. ಸೊ ಹೈಕಮಾಂಡ್ಗೂ ಕೂಡ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಯಾರಿಗೆ ನೂತನ ರಾಜ್ಯಾಧ್ಯಕ್ಷರ ಪಟ್ಟ ಸಿಗುತ್ತೆ, ಯಾವ ಬಣದ ನಾಯಕರಿಗೆ ಸಿಗುತ್ತೆ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು. ಒಟ್ಟಾರೆ ಈ ವಾರವೇ ರಾಜ್ಯಾಧ್ಯಕ್ಷರ ಆಯ್ಕೆ ಬಹುತೇಕ ಫೈನಲ್ ಅಂತ ಹೇಳಲಾಗ್ತಿದೆ.